ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸೊ ಇವತ್ತು ನಮ್ಮ ಜೊತೆ ಸರ್ವಾಂತರ್ಯಾಮಿ ಚಿತ್ರದ ಆಟೋ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ಸರ್ ಸರ್ ಆಟೋ ನಾಗರಾಜ್ ಅಂದ ತಕ್ಷಣ ನಮಗೆ ನೆನಪಾಗೋದೇ ಶಂಕರಣ್ಣವ್ರ ನೆನಪಾಗ್ತಿದೆ ಹೆಸರು. ಸೊ ಆಟೋ ನಾಗರಾಜ್ ಅವರ ಸಿನಿಮಾ ಜರ್ನಿ ಹೇಗೆ ಪ್ರಾರಂಭವಾಯಿತು ಅನ್ನುವಂಥದ್ದು? ಮೇಡಮ್, ನಾನು ಇಂಡಸ್ಟ್ರಿಗೆ ಬಂದು ಒಂದು 25 ವರ್ಷ ಆಯಿತು. ನನ್ನ ಮೊದಲನೇ ಸಿನಿಮಾ ಬಂದು ಎಲ್ಲರಂತಲ್ಲ ನನ್ನ ಗಂಡ. ಅದಾದಮೇಲೆ ಸುಮಾರು ಒಂದು 50 ಸಿನಿಮಾನ ಮಾಡಿದ್ದೀನಿ. ಆರ್ಟಿಸ್ಟ್ ಆಗಬೇಕು ಅಂತ ಬಂದವನು ಗಾಂಧಿನಗರಕ್ಕೆ. ಸೊ ಗಾಂಧಿನಗರಕ್ಕೆ ಬಂದು ಆರ್ಟಿಸ್ಟ್ ಆಗಬೇಕು ಅಂದರೆ ಒಂದಷ್ಟು ಪರಿಚಯ ಬೇಕಾಗುತ್ತೆ. ನಮ್ಗೆ ಯಾರಿಗೂ ಪರಿಚಯ ಇಲ್ಲ ಇಲ್ಲಿ, ಏನು ಮಾಡೋದು ಅಂತ ಅಂದಾಗ. ಬಟ್ ಬೇಸಿಕಲಿ ನಮ್ಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಬೇರೆ ಯಾವುದೋ ಒಂದು ಕೆಲ್ಸಕ್ಕೆ ಸೇರಿದ್ರೆ ಅದು ಅಲ್ಲಿ ರಜೆಗಳು ಸಿಗಲ್ಲ, ನಮ್ಮ ಆಸೆ ಎಲ್ಲ ಹೋಗ್ಬಿಡುತ್ತೆ. ಆಟೋ ಆಯ್ಕೆ ಮಾಡ್ಕೊತೀನಿ, ಆಟೋ ಜೊತೆಗೆ ಆಟೋ ಪ್ರಚಾರ ಆಯ್ಕೆ ಮಾಡ್ಕೊತೀನಿ. ಆ ಸಿನಿಮಾ ತಂಡ ನನ್ನ ಹತ್ರ ಆಗುತ್ತೆ. ಆ ಸಿನಿಮಾ ಪ್ರಚಾರ ಮಾಡೋದ್ರ ಮುಖಾಂತರ ಇಡೀ ತಂಡ ನನಗೆ ಡೈರೆಕ್ಟ್ರು, ಪ್ರೊಡ್ಯೂಸರ್ಸು, ಕ್ಯಾಮ್ರಾಮೆನ್ಸ್ ಇವರೆಲ್ಲ ಪರಿಚಯ ಆಗ್ತಾರೆ. ಸೊ ಇದ್ರ ಮುಖಾಂತರ ಅವ್ರು ನೆಕ್ಸ್ಟು ಮಾಡೋ ಪ್ರಾಜೆಕ್ಟಲ್ಲಿ ಒಂದೊಂದು ಕ್ಯಾರೆಕ್ಟರ್ ಕೇಳ್ಕೊಂಬರ್ತೀನಿ. ಈ ಥರ ಜರ್ನಿ ಮಾಡ್ಕೊಂಡು ಒಂದು 25 ವರ್ಷದಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 18 ವರ್ಷದಿಂದ. ಒಂದು 7 ವರ್ಷ ಕಷ್ಟಪಡ್ತೀನಿ. ಅದಾದಮೇಲೆ ಒಂದಷ್ಟು ಸಿನಿಮಾದಲ್ಲಿ ಇದುವರೆಗೂ ಒಂದು 50-60 ಸಿನಿಮಾ ಮಾಡಿದ್ದೀನಿ. ಇದು ನಂದು 2ನೇ ಸಿನಿಮಾ. ಈ ಪಾದ ಪುಣ್ಯಪಾದ ಅನ್ನೋ ಸಿನಿಮಾ ರೆಡಿ ಆಗಿದೆ, ರಿಲೀಸ್ಗೆ ಪ್ಲ್ಯಾನ್ ನಡೀತಿದೆ. ಅದು ಫಸ್ಟ್ ಅದು ರಿಲೀಸ್ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಿಲ್ಲ. 2ನೇದು ಸರ್ವಾಂತರ್ಯಾಮಿ, 3ನೇದು ಬಂದು ಇನ್ನೊಂದು ರಾಯದುರ್ಗ ಅಂತ ರೆಡಿಯಾಗಿದೆ, ಬಸ್ ಕಂಡಕ್ಟರ್ ಅಂತ ರೆಡಿಯಾಗಿದೆ, ಮೈಸೂರು ಡಾನ್ ಅಂತ ರೆಡಿಯಾಗಿದೆ, ಗುಡ್ಡದ ಭೂತ ಅನ್ನೋ ಒಂದು ಸಿನಿಮಾದಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಯೋಗ್ಯ 2 ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಿಂಗೆ ಒಂದಷ್ಟು ಸಿನಿಮಾ ಜರ್ನಿ ಆಟೋ ಮುಖಾಂತರ ಪರಿಚಯ ಮಾಡ್ಕೊಳ್ಳೋದ್ರ ಮುಖಾಂತರ. ಪರಿಚಯ ನನಗೆ ಒಂದು ಸೇತುವೆ ಇದ್ದಂಗೆ ಆಟೋಯಿಂದ ಇಷ್ಟು ಜನ ಪರಿಚಯ ಮಾಡಿಕೊಂಡು ಸಿನಿಮಾದಲ್ಲಿ ಕಲಾವಿದಾಗಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಅಂದರೆ ಸರ್ವಾಂತರ್ಯಾಮಿ ಚಿತ್ರದ ಮುಖಾಂತರ. ಇವಾಗ ನಾನು ಒಬ್ಬ ಆ್ಯಕ್ಟಿಂಗ್ ಮಾಡ್ಬೋದು, ನನ್ನಲ್ಲೂ ಟ್ಯಾಲೆಂಟ್ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯಿತು? ನನಗೆ ಶಶಾಂಕ್ ಅವರು ಕೃಷ್ಣಲೀಲಾ ಸಿನಿಮಾದಲ್ಲಿ ಕರೆದು ಒಂದು ಕ್ಯಾರೆಕ್ಟರ್ ಕೊಡ್ತಾರೆ, ಒಂದು ಕಾನ್ಸ್ಟೇಬಲ್ ಕ್ಯಾರೆಕ್ಟ್ರು. ಅಲ್ಲಿವರೆಗೂ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಆ ಸಿನಿಮಾ ನೋಡಿದಾಗ ಒಂದು ಪ್ರೆಸ್ ಮೀಟಲ್ಲಿ ರವಿಚಂದ್ರನ್ ಸರ್ ಹೇಳ್ತಾರೆ, ಆ ಕಾನ್ಸ್ಟೇಬಲ್ ಕ್ಯಾರೆಕ್ಟ್ರು ಮಾಡೋರನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ. ಆಗ ಒಬ್ಬರು ದೊಡ್ಡ ಸ್ಟಾರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ನನ್ನ ಪಾತ್ರ ಹಿಡ್ಕೊಂಡು ಹೇಳ್ತಾ ಇದ್ದಾರೆ, ನಾನೊಬ್ಬ ನಟ ಆಗ್ಬೋದು, ಒಂದು ಒಳ್ಳೆಯ ಪಾತ್ರಗಳು ಆಗ್ಬೋದು ಅಂತ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕನಸುಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಅವಕಾಶಗಳು ಅಲ್ಲಿಂದ ತುಂಬ ಬರ್ತಾಯಿದೆ. ಸೊ ಈಗ ಎಷ್ಟೋ ಜನ ಆಟೋ ಡ್ರೈವರ್ಸ್ಗಳಾಗಿರ್ಬೋದು, ಎಷ್ಟೋ ಆಟೋ ಚಾಲಕರಿಗೆ ಸಾಕಷ್ಟು ಕನಸಿರುತ್ತೆ. ಬಟ್ ಅದನ್ನು ಹೇಗೆ ಅವ್ರು ನಿರೂಪಿಸೋದು, ಹೇಗೆ ನಾವು ಪ್ರೂವ್ ಮಾಡ್ಕೊಳ್ಳೋದು ಅಂತ ಸಾಕಷ್ಟು ಜನಕ್ಕೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಅಲ್ಲ, ಈ ಸಿನಿಮಾ ನೋಡಿ, ನಾನು 10 ವರ್ಷ ನಾನು ಈ ಜರ್ನಿಲೇ ತುಂಬ ಕಷ್ಟಪಟ್ಟಿದ್ದೀನಿ ಆರ್ಟಿಸ್ಟ್ ಆಗಬೇಕು ಅಂತ. ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡೆ ನಾನು ಬೇರೆ ಏನೋ ಕೆಲಸ ಮಾಡೋದು ಆಗ್ತಾ ಇರಲಿಲ್ಲ. ಈ ಕಡೆ ಆಟೋ ಓಡಿಸ್ಕೊಂಡು ಅಲ್ಲಿ ಬರೋ ಸಂಪಾದನೆನ ಜೀವನಾಂಶಕ್ಕೋಸ್ಕರ ಮಾಡಿಕೊಂಡು ಈಗ ತುಂಬ ಜನ ಬರ್ತಿದ್ದಾರೆ ಉತ್ತರ ಕರ್ನಾಟಕದಿಂದ ಎಲ್ಲ. ತುಂಬ ಜನ ಈ ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಬಂದು ಏನೂ ದಾರಿ ಸಿಗದೆ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಆಟೋ ಓಡಿಸ್ಕೊಂಡು. ತುಂಬ ಜನ ಆಟೋ ಓಡಿಸ್ಕೊಂಡಿದ್ದಾರೆ. ಇವತ್ತು ಅಷ್ಟೇ, ನನ್ನ ಜರ್ನಿ 10 ವರ್ಷ ಆಯಿತು. ಈಗ ಬಂದಿರುವಂಥವ್ರು ತುಂಬ ಜನ ಆಟೋ ಓಡಿಸ್ತಿದ್ದಾರೆ ಆರ್ಟಿಸ್ಟ್ ಆಗಬೇಕು ಅಂತ. ವೆಯ್ಟ್ ಮಾಡಿ 100% ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀರಾ, ಪಾತ್ರ ಆಗುತ್ತೆ. ಅದನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡು ಇಲ್ಲಿ ಮಾಡ್ತೀನಿ, ಈ ರಂಗದಲ್ಲಿ ನಾನೇನೋ ಗುರ್ತಿಸ್ಕೊತೀನಿ ಅಂತ ಮನಸ್ಸಲ್ಲಿ ಅಟಲವಾದ ಛಲ ಇದ್ದರೆ 100% ನಂತರ ಅಚೀವ್ ಮಾಡ್ಬೋದು. ಅಚೀವ್ ಮಾಡಿದ್ದೀನಿ ಅಂತಲ್ಲ, ಒಂದು ಒಳ್ಳೆಯ ಸಿನಿಮಾಗಳಲ್ಲಿ ಮಾಡ್ತಿದ್ದೀನಿ. ಈಗ ಒಂದು ಮೀಡಿಯಾ ಮುಖಾಂತರ ಬಂದು ಸರ್ವಾಂತರ್ಯಾಮಿ ಚಿತ್ರದ ಪ್ರಮುಖ ಪಾತ್ರ ಮಾಡ್ತಾಯಿದ್ದೀನಿ ಅಂತಂದರೆ, ನೀವು ಯಾವತ್ತಾದರೂ ಈ ಥರ ಒಂದು ಸಾಧನೆ ಮಾಡ್ತೀರ. ತುಂಬ ಜನ ಇದ್ದಾರೆ. ಈಗ ಬಿಗ್ ಬಾಸ್ಗೂ ಕೂಡ ಒಂದಷ್ಟು ಆಟೋ ಚಾಲಕರನ್ನ ಆಯ್ಕೆ ಮಾಡ್ತಿದ್ದಾರೆ. ಅವರೆಲ್ಲ ಸಾಧನೆ ಮಾಡಿದ್ರು. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ತುಂಬ ಜನ ಏನೋ ರೀಲ್ಸು ಅದು ಇದೆಲ್ಲ ಮಾಡಿಕೊಂಡು ಮಾಡ್ತಿದ್ದಾರೆ. ಪ್ರತಿಭೆಗಳು ತುಂಬ ಜನ ಇದ್ದಾರೆ. ಆ ಪ್ರತಿಭೆನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಿದ್ದಾರೆ. ನೆಕ್ಸ್ಟು ಅವರು ಕೂಡ ಅವ್ರ ಆಸೆನ ಈಡೇರಿಸ್ಕೊಳ್ಳೋಕ್ಕೆ ಸಿನಿಮಾದಲ್ಲಿ ಯಾವತ್ತಾರು ಒಂದಿನ ಅವಕಾಶ ಸಿಗುತ್ತೆ. ವೆಯ್ಟ್ ಮಾಡಬೇಕು, ತಾಳ್ಮೆ ಇರಬೇಕು. ಇವಾಗ ಸರ್ವಾಂತರ್ಯಾಮಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಜನಗಳಿಗೆ ಏನು ಹೇಳಕ್ಕೆ ಹೊರಟಿದ್ದೀರಾ ಸಿನಿಮಾ ಮೂಲಕ? ಸರ್ವಾಂತರ್ಯಾಮಿ ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ ಅನ್ನೋದು ಅಣಿ ಬರಹ. ಟೈಟ್ಲು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಾಂಗು ವೇದಿಸ್ಯ ಮ್ಯೂಸಿಕ್ಕಲ್ಲಿ ಬಿಟ್ಟಿದ್ದೀವಿ. 4 ಸಾಂಗು ತುಂಬ ಚೆನ್ನಾಗಿದೆ. ಎಲ್ಲ ಬಿಟ್ಟು ಹೋಗಲೇಬೇಕು, ಮೊಬೈಲು, ಶಿವ ಸಾಂಗು, ಇನ್ನೊಂದು ಫ್ಯಾಮಿಲಿ ಸಾಂಗ್ ಬಿಡಬೇಕು. ಆ ಸಾಂಗು ತುಂಬ ಚೆನ್ನಾಗಿದೆ. ಮಧ್ಯಮ ವರ್ಗದವರು ತುಂಬ ಇಷ್ಟ ಆಗುತ್ತೆ. ಈ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ, ಮೊಬೈಲು ನಮಗೆ ಎಷ್ಟು ಉಪಯೋಗನ ಅಷ್ಟೇ ಅನಾನುಕೂಲ ಇದೆ. ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ. ಮೊಬೈಲಲ್ಲಿ ಬರುವಂಥ ಕಂಟೆಂಟ್ಗಳಿಗೆ ಸೆನ್ಸರ್ ಇಲ್ಲ, ಏನು ಬೇಕಾದರೂ ಮಾಡ್ತಾರೆ. 6 ತಿಂಗಳು ಮಗು ಊಟ ಮಾಡಲಿಲ್ಲ, 1 ತಿಂಗಳು ಮಗುಗೆ ಮೊಬೈಲ್ ಕೊಟ್ಟಿರ್ತೀವಿ. ಆ ಮಗು ನೋಡ್ತಾ ಇದ್ದರೆ ಯಾವುದ್ಯಾವುದೋ ಕಂಟೆಂಟ್ ಬರುತ್ತೆ.
ಯಾರೋ ಮರ್ಡ್ರ್ ಮಾಡಿರ್ತಾರೆ, ಇನ್ನೊಂದು ಏನೋ ಕ್ರೈಮ್ ಮಾಡಿರ್ತೀವಿ, ಇವೆಲ್ಲ ಬಂದಾಗ ಮಗು ಮನಸ್ಸಲ್ಲಿ ಒಳ್ಳೇದಿರಲ್ಲ, ಕೆಟ್ಟದ್ದೇ ಬರುತ್ತೆ. ನಾನು ಆ ಥರ ಮಾಡಿದ್ರೆ ಹೆಂಗೆ, ಆ ಥರ ಮನ್ಸಿಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ದಯವಿಟ್ಟು ಮಕ್ಕಳಿಗೆ ಅವಶ್ಯಕತೆ ಇದ್ದಷ್ಟು ಮಾತ್ರ ಮೊಬೈಲನ್ನು ಬಳಕೆ ಮಾಡೋಕ್ಕೆ ಕೊಡಿ. ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಕೂಡ. ಎಜುಕೇಷನ್ ಇಲ್ಲದೆ ಇರೋರು ಯಾವುದೋ ಒಂದು ಲಿಂಕ್ ಬಂತು ಅಂತ ಕ್ಲಿಕ್ ಮಾಡ್ತೀವಿ, ದುಡ್ಡು ಹೋಗ್ಬಿಡುತ್ತೆ. ತುಂಬ ಜನ ಆ ಥರ ಸಫರ್ ಪಡ್ತಾ ಇದ್ದಾರೆ. ಅಷ್ಟು ಕ್ರೈಮು ತುಂಬ ಮೊಬೈಲಿಂದ ತುಂಬ ಕ್ರೈಮ್ ಆಗ್ತಿದೆ. ಮೊಬೈಲಿಂದ ಆರೋಗ್ಯ ಕೂಡ ತುಂಬ ಪ್ರಾಬ್ಲಮ್ ಆಗಿದೆ. ಮೊಬೈಲಿಂದ 100ಕ್ಕೆ 70% ಕಣ್ಣಿನ ದೃಷ್ಟಿ ಕಳ್ಕೊತಾ ಇದ್ದಾರೆ, ಮಂಜಾಗ್ತಾ ಇದೆ. ಇವಾಗೆಲ್ಲ 1 ವರ್ಷದ ಮಗು ಕನ್ನಡಕ ಹಾಕ್ತೀವಿ, ಆವಾಗೆಲ್ಲ 90 ವರ್ಷದ ವಯಸ್ಸಾಗಿರೋರಿಗೂ ಕೂಡ ಕನ್ನಡಕ ಇರ್ತಿರ್ಲಿಲ್ಲ, ನ್ಯಾಚುರಲಾಗಿ ನೋಡ್ತಿದ್ರು. ಸೊ ಈಗ LED ಬಂದಿದೆ, LED ಮೊಬೈಲು ಕೂಡ LED ಆಗಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ನಮ್ಮ ಸಿನಿಮಾ ನೋಡಿದ್ರೆ ನೀವು 100% ಒಂದು 10% ಯಾರು ಮೊಬೈಲ್ ನೋಡೋದನ್ನ ಕಮ್ಮಿ ಮಾಡ್ತೀರಾ. ಹೌದು, ಇವಾಗ ಯಾಕಂದರೆ ಮಕ್ಕಳು ಹಠ ಮಾಡಿದ್ರು ಮೊಬೈಲ್ ಕೊಡ್ತಾರೆ, ಊಟ ಮಾಡಿಲ್ಲ ಅಂದರೂ ಮೊಬೈಲ್ ಕೊಡ್ತಾರೆ. ಸೊ ಆ ಥರ ಪೇರೆಂಟ್ಸ್ಗೆ ನೀವು ಏನು ಹೇಳ್ತೀರಾ ಅನ್ನುವಂಥದ್ದು? ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮಪ್ಪ ಅಮ್ಮ ಊಟ ಮಾಡದೇ ಇರುವಾಗ ನಿಮ್ಗೆ ಏನು ಮಾಡ್ತಿದ್ರು ಪ್ರಶ್ನೆ ಕೇಳಬೇಕು. ಅಂದರೆ ಚಂದ್ರನ ತೋರಿಸ್ತಾಯಿದ್ರು, ಗೊಗಾಯ ಬತ್ತನೆ ಅಂತಿದ್ರು ಅಲ್ವಾ. ಅದನ್ನು ಈಗಲೂ ಅದನ್ನೇ ಮಾಡಿ. ನೀವು ಮಕ್ಕಳಿಗೆ ಆದಷ್ಟು ಮೊಬೈಲನ್ನು ಕಮ್ಮಿ ಯೂಸ್ ಮಾಡೋದು ಬಿಡಿ. ಪ್ರಾಜೆಕ್ಟ್ ವರ್ಕು ಅದು ಇದು ಅಂದರೆ ಈಗ ಗೊತ್ತಲ್ಲ ನಿಮಗೆಲ್ಲ, ಎಷ್ಟೋ ಅದೇ ಸಂಸ್ಕೃತಿನ ನೀವು ಯೂಸ್ ಮಾಡಿ. ಮಕ್ಕಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಮೊಬೈಲ್ ಕೊಡಿ ಅಷ್ಟೇ. ಯಾಕೆಂದರೆ ಪ್ರಪ್ರಥಮವಾಗಿ ಮೊಬೈಲಿಂದ ದೃಷ್ಟಿ ದೋಷ ಹೋಗ್ತಿದೆ, ಎಷ್ಟೋ ಜನ ಕಾಣಲ್ಲ, ಕಣ್ಣು ಮಂಜಾಗ್ತಾಯಿದೆ, ಆರ್ಟ್ ಪ್ರಾಬ್ಲಮ್ ಆಗ್ತಿದೆ. ಮೊಬೈಲನ್ನು ನಾವು ಇಲ್ಲೇ ಇಟ್ಕೊಂಡಿರ್ತೀವಿ, ಮೊಬೈಲ್ ಅಡಿಕ್ಷನ್ ಆಗಿಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡೋದು ಬದಲು ಮೊಬೈಲ್ನ ನೋಡ್ತೀವಿ. ಆದಷ್ಟು ಮಕ್ಕಳಿಗೆ ಅಂತಲ್ಲ, ಪೇರೆಂಟ್ಸು ಕೂಡ ಕನ್ನಡ ಬುಕ್ಗಳನ್ನು ಓದಿ, ನ್ಯೂಸ್ ಪೇಪರ್ ಓದಿ. ನೀವು ಓದಷ್ಟು ಪೇಪರ್ನ ಮತ್ತು ಬುಕ್ಸ್ಗಳನ್ನು ಓದಷ್ಟು ನಿಮಗೆ ಮೆಮೊರಿ ಬೇರೆ ಥರ ಆಗುತ್ತೆ. ಬರೆಯೋದಕ್ಕೂ ಓದೋದಕ್ಕೂ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬರೆದು ಓದೋದ್ರಲ್ಲಿ ಇನ್ನೂ ಡಿಫ್ರೆನ್ಸ್ ಇದೆ. ಅವಾಗೆಲ್ಲ ಬರೆದು ನಮ್ಮ ಟೀಚರ್ಸ್ ಎಲ್ಲ ಒಂದು ಸಾರಿ 10 ಸಾರಿ ಬರೆದು 10 ಸಾರಿ ಓದು ಅಂತಿದ್ರು, ಅದು ತಲೆಗೆ ಹೋಗ್ತಿತ್ತು. ಈಗ ಅದೆಲ್ಲ ಇಲ್ಲ. ಹಾಗಾಗಿ ಮೊಬೈಲನ್ನು ಬಳಕೆ ಮಾಡೋದು ಬರೀ ಮಕ್ಕಳಿಗೆ ಅಂತಲ್ಲ, ತುಂಬ ಜನಕ್ಕೆ ಅನಾನುಕೂಲ ಇದೆ. ನಮ್ಮ ಚಿತ್ರದ ಮುಖಾಂತರ ದಯವಿಟ್ಟು ಮೊಬೈಲನ್ನು ಜಾಸ್ತಿ ಬಳಸಬೇಡಿ ಅನ್ನೋ ವಿಷಯನ ಹೇಳಕ್ಕೆ ಬಂದಿದ್ದೀವಿ. 17ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇವಾಗ ನೀವು ಹೇಳಿದ್ರಿ ಮೊಬೈಲ್ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು ಅನ್ನುವಂಥದ್ದು. ಬಟ್ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಪೇರೆಂಟ್ಸ್ಗಳ ಕೆಲಸ ಈಸಿ ಆಗುತ್ತೆ ಅನ್ನೋ ಮೈಂಡ್ಸೆಟ್ ಈಗ ಪೇರೆಂಟ್ಸಲ್ಲಿ ಇರುತ್ತೆ. ಯಾಕಂದರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಅವರಷ್ಟೇ ಊಟ ಮಾಡ್ತಾರೆ, ಎದ್ದೋಗ್ತಾರೆ, ಆ ಥರ ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ, ನಿಜವಾಗ್ಲೂ ಟೈಮ್ ಸೇವ್ ಆಗೋಕ್ಕೋಸ್ಕರ ಮೊಬೈಲ್ ಬಳಸಬೇಕಾ ಅನ್ನುವಂಥದ್ದು? ಅಲ್ಲ, ಅದೇ ಈಗ ನಿಮ್ಮ ಟೈಮ್ ಸೇವ್ ಮಾಡೋಕ್ಕೋಸ್ಕರ, ನಮ್ಮ ಇವತ್ತಿನ ಲೈಫ್ ಸ್ಟೈಲ್ಗೋಸ್ಕರ ಮೊಬೈಲನ್ನು ಜಾಸ್ತಿ ಬಳಕೆ ಮಾಡಿದ್ರೆ ನಿಮ್ಗೆ ಆರೋಗ್ಯ ಸಮಸ್ಯೆ ಆಗುತ್ತೆ, ಮಕ್ಕಳು ಹಾಳಾಗ್ತವೆ, ತುಂಬ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ. ಮೊದಲೆಲ್ಲ ಸ್ಟೇಷನ್ಗಳೆಲ್ಲ ಕಮ್ಮಿ ಇತ್ತು, ಇವಾಗೆಲ್ಲ ಸ್ಟೇಷನ್ ಜಾಸ್ತಿ ಇದೆ. ಆಮೇಲೆ ಮೊದಲೆಲ್ಲ ಫುಡ್ಡು ಅಂತಂದರೆ ಒಳ್ಳೆ ಅಜ್ಜಿ ಮಾಡಿದ್ದು ಕುರುಕು ತಿಂಡಿಗಳು, ಅಮ್ಮ ಮಾಡಿದ್ದು ಒಳ್ಳೆ ಅಡುಗೆಗಳು, ಇದನ್ನೆಲ್ಲ ತಿಂತಾಯಿದ್ವಿ. ಈಗ ಮಕ್ಕಳಿಗೆ ಮಾತಿತ್ತು ಅಂತಂದರೆ ಪಿಜ್ಜಾ, ಬರ್ಗರು, ಅದು ಇದು, ಅದೆಷ್ಟು ಆರೋಗ್ಯಕ್ಕೆ ಮಾರಕ ಅಂತಂದರೆ ಕ್ಯಾನ್ಸರ್ ಹಾಸ್ಪಿಟ್ಲುಗಳು ಇರಲೇ ಇಲ್ಲ. ಕ್ಯಾನ್ಸರ್ ಅಂದರೆ ಗೊತ್ತೇ ಇರಲಿಲ್ಲ. ಶುಗರ್ ಅಂದರೆ ಯಾರಿಗೋ ಬರ್ತಿತ್ತು, ಇವಾಗ ಎಲ್ಲರಿಗೂ ಬರ್ತಿದೆ. ಇದಕ್ಕೆಲ್ಲದಕ್ಕೂ ಕಾರಣ ಮೊಬೈಲು ಒಂದು ಕಾರಣ ಇರಬಹುದು, ಇದೆ ಅನ್ನೋದು ಇದೆ. ಹಾಗಾಗಿ ಮೊಬೈಲನ್ನು ಬಳಕೆ ಕಮ್ಮಿ ಮಾಡಿ, ಆದಷ್ಟು ಪುಸ್ತಕಗಳನ್ನು, ಕನ್ನಡ ಪುಸ್ತಕಗಳನ್ನ ಓದಿ, ಪೇಪರ್ನ ಓದಿ, ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ಬಂದು ನೋಡಿ. ಸೊ ಇವಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜುಲೈ 17ಕ್ಕೆ. ಜನಗಳು ಏನು ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಥಿಯೇಟರ್ಗೆ ಬರಬೇಕು ಅನ್ನುವಂಥದ್ದು? ನಮ್ಮ ಸಿನಿಮಾದಲ್ಲಿ ಹೊಡಿ ಬಡಿ ಕಡಿ ಫೈಟು ಏನೂ ಇಲ್ಲ. ಒಂದು ಎಂಟರ್ಟೈನ್ಮೆಂಟು, ಒಂದೊಳ್ಳೆ ಕಾಮಿಡಿನೂ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಸ್ಕೂಲು ಮಕ್ಕಳಿಗೆ ಒಂದು ಒಳ್ಳೆ ಒಂದು ನೀತಿ ಅಂತ ಹೇಳುವಂಥದ್ದೊಂದು ಪರಿಸರದ ಬಗ್ಗೆ ಒಂದು ಸಾಂಗ್ ಇರ್ಬೋದು, ಮೊಬೈಲ್ ಬಗ್ಗೆ. ನಮ್ಮ ಸಿನಿಮಾ ನಿಮಗೆ ನಿರೀಕ್ಷೆಗಿಂತ ಮೀರಿದಂಥ ಸಬ್ಜೆಕ್ಟು. 100% ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ನೀವು ಒಬ್ಬರೇ ಕೂತ್ಕೊಂಡು ನೋಡೋದಲ್ಲ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರೆ ಈ ಸಿನಿಮಾ ನಿಮ್ಗೆಲ್ರಿಗೂ ನಿಮ್ಮ ಹತ್ರ, ಅಂದರೆ ನನ್ನ ಮನೆಯಲ್ಲೇ ಏನೋ ಒಂದು ಆಗಿರ್ಬೋದು ಅನ್ನೋ ಫೀಲ್ ನಿಮ್ಗೆ 100% ಆಗುತ್ತೆ. ನಿಮ್ಮ ಸಿನಿಮಾ ಮುಖಾಂತರ ಒಂದು ಸಾಮಾಜಿಕ ಸಂದೇಶವನ್ನು ಜನಗಳಿಗೆ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಈ ಸಿನಿಮಾದ ಮೂಲಕ ನಿಮ್ಗೆ ಒಳ್ಳೆಯದಾಗಲಿ, ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಚಿತ್ರರಂಗಕ್ಕೆ ಬರಲಿ ಅಂತ ಕೇಳ್ಕೊಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನೋಡಿದ್ರಲ್ಲ, ಇದು ಆಟೋ ನಾಗರಾಜ್ ಅವರ ಮಾತಾಗಿತ್ತು. ನಾನು ಸ್ವಾತಿ ಸಾಲಿಯನ್, ಸೈನಿಂಗ್ ಆಫ್.